ನೋಡ್ರಿ, ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ. ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ ಹೋಗಲ್ಲ, ಗೊತ್ತಾಯ್ತಾ. ಈಗ 19ನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿ ನೀರು ಹೋಗ್ತಾ ಇದೆ. ಅದರಲ್ಲಿ ಸರ್ಕಾರ, ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ? ನಾವು ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು, ತುಂಗಭದ್ರಾ ಡ್ಯಾಮ್ನೆಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊತಾರೆ, ಗೊತ್ತಾಯ್ತಾ. ನಾನು ಈಗ ಯಾರನ್ನೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಚೇರ್ಮನ್ ತಪ್ಪು ಮಾಡಿದ್ದಾರೆ, ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ, ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ, ಕರ್ನಾಟಕದವ್ರು ತಪ್ಪು ಮಾಡಿ ಅಂತ ಹೇಳಕ್ ಹೋಗಲ್ಲ. ನೀರು 19ನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿ ನೀರು ಹೋಗಿದೆ. ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀರು ತುಂಬಿತ್ತು, 105 TMC ನೀರುವರೆಗೂ ತುಂಬಿತ್ತು. ಆ ನೀರಿನಲ್ಲಿ 50 TMC ಅಥವಾ 60 TMC ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ. ಯಾಕಂದ್ರೆ ಅದು ರಿಪೇರಿ ಮಾಡಬೇಕಲ್ಲ. ಇನ್ನೂ ಸುಮಾರು 60 TMC ನೀರು ಉಳಿಯುತ್ತದೆ. ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ, ಗೊತ್ತಾಯ್ತಾ. ಮೊದಲನೇ ಬೆಳೆಗೆ ಯಾವ ತೊಂದರೆ ಇಲ್ಲ. ಇನ್ನು ನಾವು ಆಗಸ್ಟ್ ತಿಂಗಳು 12ನೇ ತಾರೀಕು ಇವತ್ತಿರೋದು, 13ನೇ ತಾರೀಕು ಇವತ್ತು, 13ನೇ ತಾರೀಕು. ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ, ನೀರು ತುಂಬತಕ್ಕಂಥ ಸಾಧ್ಯತೆ ಇದೆ, ಗೊತ್ತಾಯ್ತಾ. ನಾವು ತುಂಬುತ್ತದೆ ಅಂತಕ್ಕಂಥ ಹೋಪ್ಸ್ ಇಟ್ಕೊಳ್ಳೋಣ. ಮಳೆ ಬರ್ತಾ ಇದೆ, ಯಾಕಂದ್ರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ 15 ಆದ್ಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ, ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ. ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದಾಗಿ ನೋಡ್ಕೊಂಡು, ನಾನು ಯಾರ ಮೇಲೂ ಗೂಬೆ ಕುಳ್ಳಿಸಕ್ ಹೋಗಲ್ಲ. ಬಿಜೆಪಿಯವರು ಗೂಬೆ ಕುಳ್ಳಿಸ್ತಕ್ಕಂಥದ್ದೇ ಒಂದು ಕೆಲಸ, ಅವ್ರಿಗೆ ಕಸುಬಾಗ್ಬಿಟ್ಟದೆ ಪಾಪ. ನಾನು ಯಾರ ಮೇಲೂ ಗೂಬೆ ಕುಳ್ಳಿಸಕ್ ಹೋಗಲ್ಲ. ನಾವು ರೈತರ ಪರ ಇದ್ದೀವಿ, ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ.